ಜನವರಿ 28ರಿಂದ ಫೆಬ್ರವರಿ 8ರವರೆಗೆ ವೈರಾಗ್ಯ ಚಕ್ರವರ್ತಿ ಗರಗ ಶ್ರೀ ಜಗದ್ಗುರು ಮಡಿವಾಳೇಶ್ವರ ಶಿವಯೋಗಿಗಳವರ 145ನೇ ಪುಣ್ಯಾರಾಧನೆ ಹಾಗೂ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಕಲ್ಮಠದ ಜಾತ್ರಾ ಮಹೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಗರಗ ಗ್ರಾಮದ ಶ್ರೀ ಮಡಿವಾಳೇಶ್ವರ ಕಲ್ಮಠದ ಆತ್ಮಾರಾಮ್ ಸ್ವಾಮೀಜಿ ತಿಳಿಸಿದ್ದರು. ಧಾರವಾಡ ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 31 ಹಾಗೂ ಫೆಬ್ರವರಿ 1ರಂದು ಸಾಮೂಹಿಕ ವಿವಾಹ ಸಮಾರಂಭ ನಡೆಯಲಿದೆ. ಫೆಬ್ರವರಿ 1ರಂದು ಸಂಜೆ ಶಿವದೀಕ್ಷೆಯನ್ನು ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನೀಡಲಿದ್ದಾರೆ. ಜನವರಿ 29ರಿಂದ 30ರಂದು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 4ರಂದು ಧಾರವಾಡ ಗರಗ ಗ್ರಾಮದ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಜರುಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಅಮೃತ್ ದೇಸಾಯಿ, ಕಾರ್ಯಾಧ್ಯಕ್ಷ ಅಶೋಕ್ ದೇಸಾಯಿ, ಕಿರಣ್ ಬುಲ್ಬುಲೆ, ಮಹೇಶ್ ಎಲಿಗಾರ್ ಸೇರಿದಂತೆ ಇತರರಿದ್ದರು. ಜಾತ್ರಾ ಮಹೋತ್ಸವ ಅಂದ್ರೆ ಬರೀ ಉತ್ಸವ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಅಂದ್ರೆ ಉತ್ಸವ ಪ್ರಿಯಗಳು. ಉತ್ಸವ ಜೊತೆನೇ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲವೂ ಬೆಳಿಬೇಕು ಅಂತೇಳಿ ಈ ಸಲ 4 ದಿವಸ ವಿಶೇಷ ಧಾರ್ಮಿಕ ಸಭೆಯನ್ನು ಏರ್ಪಡಿಸಿದೆ. ಮೊದಲನೇ ದಿವಸದ ಕಾರ್ಯಕ್ರಮ ಗೋಗಳ ಸಂರಕ್ಷಣೆ, ಕೃಷಿ ಮಹತ್ವವನ್ನು ಕುರಿತು ಮಾತನಾಡುವಂಥ ಮೇಧಾವಿಗಳು ಬರ್ತಾರೆ. ಅಂದ್ರೆ ಕೃಷಿ ಉಳಿತು ಅಂದ್ರೆ ದೇಶ ಉಳಿತದ, ಕೃಷಿ ಒಂದು ವೇಳೆ ನಾಶ ಆಯ್ತು ಅಂದ್ರೆ ದೇಶ ಬಿತ್ತದ. ಅದಕ್ಕಾಗಿ ಕೃಷಿಗೆ ಬಹಳ ಪ್ರಾಧಾನ್ಯತೆ ಕೊಡಬೇಕಂತೇಳಿ ಗೋಗಳ ಸಂರಕ್ಷಣೆ, ಕೃಷಿ ಮಹತ್ವವನ್ನು ಕುರಿತು 31ನೇ ತಾರೀಖು ಆ ಉಪನ್ಯಾಸ ನೀಡುವಂಥ ಮೇಧಾವಿಗಳು ಬರ್ತಾರೆ. 1ನೇ ತಾರೀಖು ಹಳ್ಳಿಯ ಸೊಗಡು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಕೌಟುಂಬಿಕ ಜೀವನ ಹೇಗಿತ್ತು, ಮೊದಲೇ ಎಷ್ಟು ವೈಭವ ಇತ್ತು, ಎಷ್ಟು ಆನಂದ ಇತ್ತು, ಅದನ್ನು ಹೋಗಿ ಕೃತ್ರಿಮ ಜೀವನ ಸಾಗ್ತಾ ಇದೆಯಲ್ಲ, ಆ ಕೃತ್ರಿಮ ಜೀವನ ಅಳಿಸಿ ಹಾಕ್ಸ್ಬೇಕಾಗಿತ್ತಂದ್ರೆ ನಮ್ಮ ಹಳ್ಳಿಯ ಸೊಗಡು. ಭಾರತ ದೇಶದ ಗ್ರಾಮೀಣ ಭಾಗದ ಜನ ಎಷ್ಟು ಸಂತೋಷ ಬದುಕ್ತಿದ್ರು. ಏನೂ ಇಲ್ಲ, ಉಳ್ಳಾಕ ಕಡಿಮೆ ಇತ್ತು, ತಿನ್ನಾಕ ಕಡಿಮೆ ಇತ್ತು, ಆದ್ರೆ ಭಾಳ ಸಂತೋಷದಿಂದ ಅವ್ರು ಬದುಕ್ತಾ ಇದ್ರು. ಈಗ ಎಲ್ಲ ಇದ್ದರೂ ಕೂಡ ಅಸಮಾಧಾನ ಯಾಕದ ಅಂದ್ರೆ ನಮ್ಮ ಭಾರತೀಯ ಪರಂಪರೆಯನ್ನು ಬಿಟ್ಟು ನಾವು ದೂರ ಸರಿದೆವು. ಯಾವುದಕ್ಕೂ ಮಾರು ಹೋಗಿ ನಾವು ಅಶಾಂತಿ ಒಳಗಾಗ್ತೇವಲ್ಲ, ಮತ್ತೆ ಶಾಂತಿ ಪಡಿಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಹಳ್ಳಿಯ ಸೊಗಡು ಅಂದ್ರೆ ನಮ್ಮ ಕೌಟುಂಬಿಕ ಜೀವನ ಪರಂಪರೆ ಹೇಗಿತ್ತು ಅದನ್ನು ಜಾನಪದ ಶೈಲಿಯಲ್ಲಿ ಹಾಡ್ತಾರೆ, ಹೇಳ್ತಾರೆ. ಅದು 1ನೇ ತಾರೀಕಿಗೆ ಜ್ಯೋತಿರ್ಲಿಂಗ ಸೀತೆಯವರು ಹೊನ್ಕಟ್ಟಿ ಅಂತೇಳಿ ಅವರು ಹುಬ್ಬಳ್ಳಿಯಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಬರ್ತಾರೆ. ನಮಸ್ಕಾರ. ತಮಗೆಲ್ಲ ತಿಳಿದ ಹಾಗೆ 28 ಜನವರಿಯಿಂದ ಪ್ರಾರಂಭವಾದಂಥ ಗರಗದ ಜಗದ್ಗುರು ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 7 ದಿನ ದಾಸೋಹ ಸಪ್ತಾಹ, 4ನೇ ತಾರೀಕಿಗೆ ಮಹಾರಥೋತ್ಸವ, 5, 6, 7ನೇ ತಾರೀಕಿನಿಂದ ಬಯಲು ಕುಸ್ತಿಗಳೇ ಇರ್ತಾವೆ. ವಿಶೇಷವಾಗಿ ಪಾರಂಪರಿಕವಾಗಿ ಬಂದಂಥ ಈ ಕಾರ್ಯಕ್ರಮ ಇವತ್ತು ದೇಸಿ ಕ್ರೀಡೆಯನ್ನು ರಕ್ಷಿಸಲು ಗರಗ ಮಠದ ಸುಕ್ಷೇತ್ರ ಯಾವಾಗಿದ್ರೂ ಸಹಿತ ಈ ಕುಸ್ತಿಯನ್ನು, ದೇಸಿ ಕ್ರೀಡೆಯನ್ನು ನಡೆಸಲು ಕುಸ್ತಿಯ ಒಂದು ಆಯೋಜನೆಯನ್ನು ಮಾಡಿರ್ತೈತಿ. ಮತ್ತು ಅದೇ ರೀತಿ ರೈತರಿಗೆ ಹಬ್ಬ. ಇವತ್ತು ಬಸವಣ್ಣ ಎಲ್ಲರನ್ನೂ ಸಹಿತ ಎತ್ತನ್ನು ಬಸವಣ್ಣ ಅಂತ ಪೂಜಿಸುವಂಥ ನಮ್ಮ ರೈತರಿಗೂ ಸಹಿತ ಖುಷಿ ಆಗಲಿಕ್ಕೆ ಖಾಲಿ ಗಾಡ ಓಡಿಸುವ ಸ್ಪರ್ಧೆಯನ್ನು 8ನೇ ತಾರೀಕಿಗೆ ಆಯೋಜನೆಯನ್ನು ಮಾಡಿರ್ತಾರೆ. ಇದೇ ವಿಶೇಷ. ಯಾವಾಗಿದ್ದರೂ ಸಹಿತ ಈ ಪರಂಪರೆ ನಡ್ಕೊತ ಬಂದಿದೆ. ತಮಗೆ ತಿಳಿಸೋದು ಇಷ್ಟ ಏನಂದರೆ ತಾವು ಸಹ ಬಂದು ಅಜ್ಜನ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ಕೈ ಮುಗಿದು ಕೇಳ್ಕೊತಾರೆ.